Sir, one time watch. Lokesh Kanagaraj's expectation fulfill ಆಗಿಲ್ಲ. ಅಷ್ಟು ಹೈಪ್ ಇತ್ತು, ಆದರೆ ಅಷ್ಟು ಫುಲ್ಫಿಲ್ ಆಗಿಲ್ಲ. ವಿಕ್ರಮ್ ಅಷ್ಟು ಇಲ್ಲ. BGM ಓಕೆ. ಉಪೇಂದ್ರ ಸೂಪರ್ ಆಗಿದ್ದಾರೆ ಸರ್. ಸ್ಕ್ರೀನಲ್ಲಿ ಉಪೇಂದ್ರ ಸೂಪರ್ ಆಗಿದ್ದಾರೆ. ಹೈಪ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ ಗೊತ್ತಾಗುತ್ತೆ. ನಾವು ಹೇಳಿದ್ರೆ ಫ್ಯಾನ್ಸ್ ಟ್ರಿಗರ್ ಆಗ್ಬಿಡ್ತಾರೆ. ಉಪೇಂದ್ರ ಅವರು ರಚಿತಾ ರಾಮ್ ಅವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೈಮನ್ ಡಮ್ಮಿ ಅನ್ನಿಸ್ತು, ತಲೈವರ್ ಸೂಪರ್ ಅಷ್ಟೇ. ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತು? ಲೋಕೇಶ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಅವರ ಎಲ್ಲ ಮೂವೀಸ್ಗಿಂತ ಇದು ಒಂಚೂರು ಸ್ಟೋರಿ ಲೆವೆಲಲ್ಲಿ ಕಮ್ಮಿ ಇದೆ, ಬಟ್ ಮೇಕಿಂಗು ಆ ಫೀಲು ಸಖತ್ತಾಗಿ ಬರುತ್ತೆ. ಇದು ರೇಟಿಂಗ್ ಎಷ್ಟು ಕೊಡ್ತೀರಾ ಔಟ್ ಆಫ್ 5? ಔಟ್ ಆಫ್ 5, 3.5. ಸರ್ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಇಂಟ್ರೆಸ್ಟಿಂಗ್ ಇದೆ. ಸ್ಟೋರಿ ಬಂದು ನಾರ್ಮಲ್ ರಿವೆಂಜ್ ಸ್ಟೋರಿನೇ, ಬಟ್ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿದ್ದಾರೆ. ಮ್ಯೂಸಿಕ್ ಆ್ಯಸ್ ಯೂಶುವಲ್ ಅನಿರುದ್ಧ್ ಬ್ಲಾಸ್ಟು. ಥಿಯೇಟರ್ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ಏನಾದರೂ ನಿಮಗೆ ನೆಗೆಟಿವ್ ಅನಿಸ್ತಾ? ನೆಗೆಟಿವ್ ನನಗೆ ನಾನು ಅಪ್ಕಮಿಂಗ್ ಈ ಫೀಲ್ಡ್ಗೆ ಹೋಗೋ ಇಂಟ್ರೆಸ್ಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಹಿಪೋಕ್ರೆಸೀಸ್ ಇದೆ, ಕಾನ್ಸ್ಪಿರಸೀಸ್ ಇದೆ. ಒಬ್ಬರು ಅವ್ರು ಮಾಡಿದ್ರೆ ಕರೆಕ್ಟು, ಬೇರೆಯವ್ರು ಮಾಡಿದ್ರೆ ತಪ್ಪು ಅನ್ನೋ ಪರ್ಸ್ಪೆಕ್ಟಿವ್ಸ್ ಇದೆ. ಇವಾಗ ಹೀರೋ ಏನು ಮಾಡಿದ್ರು ಸರಿ, ಬಟ್ ಇದೇ ವಿಲ್ಲನ್ ಅದನ್ನೇ ಮಾಡಿದ್ರೆ ತಪ್ಪು ಅನ್ನೋ ಥರ ಇದೆ. ಇವ್ರು ಕೂಲಿ ಲೇಬರ್ ವೆಲ್ಫೇರ್ ನೋಡ್ಕೊಳ್ಳೋರು, ಆ್ಯಂಡ್ ಫೈಟ್ ಅವ್ರ ಕಡೆ ಫೈಟ್ ಮಾಡೋರು ಅಷ್ಟೇ ಅವ್ರ ಥರನೇ ಕೂಲಿಗಳೇನೆ. ಸೊ ಈ ಥರ ಕಾನ್ಸ್ಪಿರಸೀಸ್ ಹಿಪೋಕ್ರೆಸೀಸ್ ಜಾಸ್ತಿ ಇದೆ. ಸೊ ಅಪ್ಕಮಿಂಗ್ ಫಿಲಮ್ಸಲ್ಲಿ ಈ ಆಸ್ಪೆಕ್ಟ್ಸ್ನ ಸ್ವಲ್ಪ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹ್ಞೂ, ಅದೇ ಸ್ಕ್ರೀನ್ ಪ್ಲೇ ಆ್ಯಸ್ ಯೂಶುವಲ್ ಲೋಕೇಶ್ ಕನಗರಾಜ್ ಸ್ಕ್ರೀನ್ ಪ್ಲೇ ಆಗಲಿ, ಸನ್ ಪಿಕ್ಚರ್ಸ್ದು ಅನಿರುದ್ಧ್ ಮ್ಯೂಸಿಕ್ಕು ಸ್ಕ್ರೀನ್ ಪ್ಲೇ ನಿಮಗೆ ಯಾವ ಬೋರು ಲ್ಯಾಗು ಏನೂ ಅನ್ಸೋದಿಲ್ಲ. ಬಟ್ ಆ್ಯಸ್ ಎ ಮೀನಿಂಗ್ ವೆನ್ ಯು ಆರ್ ಕನ್ವೇಯಿಂಗ್ ಇಟ್ ಟು ಆಡಿಯನ್ಸ್, ಯು ಶುಡ್ ಬಿ ಟೇಕಿಂಗ್ ಕೇರ್ ಆಫ್ ದ ಕಾನ್ಸ್ಪಿರಸೀಸ್ ಸೊ ಆ್ಯಸ್ ಟು ಎಜುಕೇಟ್ ದ ಆಡಿಯನ್ಸ್. ಆ್ಯಕ್ಚುಲಿ ಚೆನ್ನಾಗಿದೆ. ಉಪೇಂದ್ರ ಸರ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಬಟ್ ಇದೇ ಸೇಮ್ ಸ್ಕ್ರಿಪ್ಟ್ನ ಉಪೇಂದ್ರ ಸರ್ ಕೊಟ್ಟಿದ್ರೆ ನಾನು ಹೇಳಿದ ಪಾಯಿಂಟ್ಸ್ನ ಅವರು ತಂದಿರ್ತಾರೆ. ದಟ್ ಈಸ್ ದ ಥಿಂಗ್ ವಾಟ್ ಐ ಆಮ್ ಟಾಕಿಂಗ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು ಸರ್. ತುಂಬ ಸೂಪರ್ ಆಗಿ ಮಾಡಿದ್ದಾರೆ, ಸಾಕಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿತ್ತು. ಉಪೇಂದ್ರಂದು ಎಂಟ್ರಿ ಚೆನ್ನಾಗಿತ್ತು. ರಚಿತಾ ರಾಮ್ದು ಸಕ್ಕತ್ತಾಗಿತ್ತು. ಎಂಟ್ರಿ ಫುಲ್ ಸಕ್ಕತ್ತಾಗಿತ್ತು. ಎಕ್ಸೆಪ್ಟೇ ಮಾಡಿರಲಿಲ್ಲ ಅವ್ರ ಎಂಟ್ರಿನ. ಚೆನ್ನಾಗಿತ್ತು. ಒಂದು 20 ಮಿನಿಟ್ಸ್ ಹಂಗೆ ಬರ್ತದೆ. ಸಕ್ಕತ್ತಾಗಿತ್ತು. ನೋಡಿ, ಎಕ್ಸೆಪ್ಟೇ ಮಾಡಿರಲಿಲ್ಲ ಯಾರು ಹಿಂಗೆ ಮಾಡ್ತಾರೆ. ಉಪೇಂದ್ರ ಮಾತ್ರ ಫುಲ್ ಮಾಸ್. ನಂಗೆ ತುಂಬ ಇಷ್ಟ ಆಯ್ತು. ಸೂಪರ್ ಆಗಿತ್ತು. ಎಲ್ಲರೂ ಸ್ವಲ್ಪ ಸ್ಪೆಷಲ್ ಅಪಿಯರೆನ್ಸಸ್ ಮಾಡಿದ್ದಾರೆ, ಅದೇ ಎಲ್ಲ ತುಂಬ ಚೆನ್ನಾಗಿತ್ತು. ಸೂಪರ್ ಆಗಿದೆ. ಎಂಟ್ರಿ ಎಲ್ಲ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸಾರಿ ಚೆನ್ನಾಗಿದೆ. ಬ್ಲಾಕ್ ಬಸ್ಟರ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಅವ್ರದ್ದು ಸೂಪರ್ ಆಗಿದೆ, ತುಂಬ ಚೆನ್ನಾಗಿತ್ತು. ಹೌದು, ತಲೆಗಾರಲ್ಲ ಅರಂಗಮ್ಮ ಚೆನ್ನಾಗಿದೆ, ಸೂಪರ್ ಆಗಿದೆ. ಅವ್ರದ್ದು ಸೂಪರ್ ಆಗಿದೆ, ತುಂಬ ಚೆನ್ನಾಗಿತ್ತು. ಹೌದು, ತಲೆಗಾರಲ್ಲ ಅರಂಗಮ್ಮ ಸೂಪರ್ ಕ್ರೇಜಿ ಮೂವಿ. ಸೂಪರ್ தலைவர் சீன்ஸ் செம்ம, படம் நல்லா இருந்துச்சு. செம்ம அன்எக்ஸ்பெக்டட் தான். லோக்கிட்ட இன்னும் கொஞ்சம் எக்ஸ்பெக்ட் பண்ண, பட் தலைவர் சீன்ஸ்லாம் வேற லெவல். இன்னும் கொஞ்சம் சீன்ஸ் தலைவர் வந்திருக்கலாம் அப்படின்னு இருந்துச்சு. உபேந்திரா அவர் சீன்ஸ் எல்லாம் பிளாஸ்ட் செம்மையாக இருந்தது. லோகேஷ் சார்கிட்ட சிக்னேச்சர் சீன்ஸ்லாம் இன்னும் கொஞ்சம் எதிர்பார்த்தேன், பட் ரஜினி டைரக்ட் பண்ண விதம், ரஜினிகாந்த் சார் தலைவரை காட்டின விதம் அதெல்லாம் வேற லெவல். விண்டேஜ் சீன்ஸ்லாம் செம்மையாக ஒர்க் ஆயிடுச்சு.
ಚೆನ್ನಾಗಿದೆ 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 ಸೂಪರ್ ಇದೆ ಉಪ್ಪಿ ಬಾಸ್ ಪಡೋ ಮಾಸ್ ಸಮ್ಮ ಎಲ್ಲೂ ಬೋರ್ ಹೊಡಿಲ್ಲ ಸರ್, ಹಂಗಿದೆ ಮೂವಿ, ತುಂಬಾ ಚೆನ್ನಾಗಿದೆ ಸರ್, ನೆಕ್ಸ್ಟ್ ಲೆವೆಲ್ ಅದೇ. ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ. ಅಂದರೆ ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಉಪೇಂದ್ರ ಎಂಟ್ರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್, ಚೆನ್ನಾಗಿದೆ ಬ್ರೋ ರಜನಿಕಾಂತ್ ಆಕ್ಟಿಂಗ್ ಇಷ್ಟ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಾರೆ, ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯ್ತು. ಅಲ್ಟಿಮೇಟ್ ಹೋಲ್ ಮೂವಿ ಅಲ್ಟಿಮೇಟು. ಅನಿರುದ್ಧ್ ಮ್ಯೂಸಿಕ್ ಅಂತೂ BGM ಅಂತೂ ಟಾಪ್ ನಾಚ್ ಐತೆ. ಸೌಂಡು ಮ್ಯೂಸಿಕ್ ಯಾವ ಥಿಯೇಟ್ರಲ್ಲಿ ಅಲ್ಟಿಮೇಟ್ ಆಗಿದೆಯೋ ಅಲ್ಲೋಗಿ ನೋಡಿ, ಸೀಟಿಂಗ್ ಕೆಪಾಸಿಟಿ ಹೆಂಗಿದೆಯೋ ನೋಡ್ಕೊಂಡು ಆರಾಮಾಗಿ ಹೋಗಿ ನೋಡಿ, ಫ್ಯಾಮಿಲಿ ಸಮೇತ ನೋಡ್ಬೋದು. ಸರ್ಟಿಫಿಕೇಟ್ ಇನ್ನೊಂದು ಕರ್ಕೊಂಡ್ಬಿಡಿ, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ, ಯಾವುದೇ ರೀತಿಯಾದಂಥ ತಲೆನೋವಿಲ್ಲ, ಆರಾಮಾಗಿ ನೋಡ್ಬೋದು ಮೂವಿ. ಅಲ್ಟಿಮೇಟ್ ಆಗಿದೆ. ರಚಿತಾ ರಾಮ್ ಅವ್ರ ಆ್ಯಕ್ಟಿಂಗ್ ಟಾಪ್ ನಾಚು. ಎಲ್ಲರೂ ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ಕಾಯ್ತಾ ಇರ್ತಾರೆ, ಬಟ್ ರಚಿತಾ ರಾಮ್ ಅವ್ರದ್ದು ಆ್ಯಕ್ಟಿಂಗು ಟಾಪ್ ನಾಚ್ ಇದೆ. ಎಕ್ಸ್ಪೆಕ್ಟೇಷನ್ಗೆ ಮೇಲ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ LCU ಕನೆಕ್ಷನ್ ಇಲ್ಲ. ಅವ್ರು ಲೋಕೇಶ್ ಕನಗರಾಜ್ ಹೇಳಿರೋ ಥರನೇ ನಡ್ಕೊಂಡಿದ್ದಾರೆ. ಸೂಪರ್ ಡೂಪರ್ ಅಲ್ಟಿಮೇಟ್. ಪಾರ್ಟ್ 2 ಎಲ್ಲ ಏನೂ ಇಲ್ಲ, ಹಿಂಟೆಲ್ಲ ಇಲ್ಲ. ಪಾರ್ಟ್ 1 ಇದು ಒಂದೇನೆ ಸೂಪರ್ ಆಗಿದೆ. ಕಂಪ್ಲೀಟ್ ಆಗಿ ಮೂವಿ ನೋಡಿ, ಆರಾಮಾಗಿ ನೋಡಿ. ಅಲ್ಟಿಮೇಟು. ಅನಿರುದ್ಧ್ ಮ್ಯೂಸಿಕ್ಕು, ರಚಿತಾ ರಾಮ್ ಆ್ಯಕ್ಟಿಂಗು, ಸೌಬಿನ್ ಡ್ಯಾನ್ಸು ಸೂಪರ್ ಡೂಪರ್. LCU ಪಾರ್ಟ್ 3 ಬರುತ್ತೆ. ರೀಚ್ ಆಯ್ತು 2000 crores. ಫಿಲಮ್ ಸೂಪರ್ ಬ್ರೋ. ಟೈಟ್ಲ್ ಕಾರ್ಡ್ ಮತ್ತೆ ಇಂಟರ್ವೆಲ್ಲು, ಕ್ಲೈಮ್ಯಾಕ್ಸ್, ಫ್ಲಾಶ್ ಬ್ಯಾಕು ಸಗದಾಗಿದೆ. ಸಗದಾಗಿದೆ ಮೂವಿ. ಮ್ಯೂಸಿಕ್ ಮಸ್ತು, ಅದು ಮಿಸ್ ಮಾಡೋಕ್ಕಾಗುತ್ತಾ? ಸಗದಾಗಿದೆ. ಸಖತ್ತಾಗಿತ್ತು ಸರ್ ಮೂವಿ, ಏನೂ ಇಲ್ಲ. ಏನೋ ಒಂದೆರಡು ನೆಗೆಟಿವ್ ರಿವ್ಯೂಸ್ ನೋಡ್ಬೋದು, ಬಟ್ ರಜನಿ ಫ್ಯಾನ್ಸ್ ಅವ್ರಿಗೆಲ್ಲ ಒಳ್ಳೆ ಟ್ರೀಟ್ ಇದು ಮೂವಿ. ಸಖತ್ತಾಗಿತ್ತು. ಉಪೇಂದ್ರ ಅವರು, ರಚಿತಾ ರಾಮ್ ಅವರು ಎಲ್ಲ ಕ್ಯಾಸ್ಟ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿತ್ತು ಮೂವಿ. ನೆಗೆಟಿವ್ ಅವ್ರಿಗೇನು ಅನಿಸ್ಬೋದು ಸರ್, ಆದರೆ ನಮ್ಗೆ ಯಾಕೋ ನೆಗೆಟಿವ್ ಅಂತ ಅನಿಸ್ಲಿಲ್ಲ. ಕರೆಕ್ಟಾಗಿ ಎತ್ಕೊಂಡು ಹೋದ್ರು ಮೂವಿ, ಎಲ್ಲೂ ಲ್ಯಾಗ್ ಆಗಲಿಲ್ಲ. ಸಖತ್ತಾಗೇ ಇತ್ತು ಮೂವಿ. ಎಂಥದ್ದು ಇಲ್ಲ ಸರ್. ದೇವ ಅಂತ ಒಂದು ಹಳೆ ಮೂವಿದಿತ್ತು, ಅದನ್ನೇ ತೊಗೊಬಂದಿದ್ದಾರೆ. ಇದನ್ನೇನು LCUಗೆ ತೊಗೊಬಂದಿಲ್ವಲ್ಲ, ಅದರಿಂದ ಇದೊಂದು ಸ್ಟ್ಯಾಂಡಲ್ಲನ್ನು ಅವ್ರು ಸಪ್ರೇಟಾಗಿ ಮಾಡಿರೋ ಒಂದು ಫಿಲಿಮು ಸಖತ್ತಾಗಿದೆ. 1000 crore ರೀಚ್ ಗೊತ್ತಿಲ್ಲ ಸರ್, ಆಗ್ಬೋದು. ಆದರೆ ನನ್ನ ಪ್ರಕಾರವಾಗಿ ಆಗ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಯಾಕಂದರೆ ಎಲ್ಲ ಇಂಡಸ್ಟ್ರಿ ಅವ್ರನ್ನೂ ಕರೆಸಿದಾರಲ್ಲ, ಸೊ ಅದರಿಂದ ನಾರ್ತಿಂದ ಹಿಡಿದು ಸೌತ್ ಎಲ್ಲ ಕಲೆಕ್ಷನ್ಸು ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.